ವಿಚಾರವನ್ನ ಕೂರಿಸ್ಬಿಟ್ಟಿದ್ದವಲ್ಲ 7ನೇ ಗ್ರಹದ ಪಂಡಿತೋತ್ತಮನ್ನ ಮತ್ತೆ ಮೇಲೆ ಇದ್ದ ಅವನ ಒಬ್ಬನೇ ಇರೋದು ಈಗ. ಸ್ವಾಮಿ ಶನಿದೇವನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪುಷ್ಯ ಅನುರಾಧ ಉತ್ತರವಾದ ನಕ್ಷತ್ರದ ಜನನ ಆಗಿರ್ತಕ್ಕಂಥ ವಿಕಾರಿ ಸಂವತ್ಸರದಲ್ಲಿ ಮಾರ್ಗಶಿರ ಕೃಷ್ಣ ನವಮಿಯ ದಿನ ಜನನ ಆಗಿರ್ತಕ್ಕಂಥ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಸ್ವಾಮಿ ಶನಿದೇವರು ಎಂಬುದಾಗಿ ಶನಿ ಗ್ರಹದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೂರ್ಯ ಕುಮಾರ ವಿಚಾರವನ್ನ ಪರಿಪರಿ ವಿಧದಲ್ಲಿ ಹೇಳ್ತಾ ಇದ್ದಾರೆ. ಏನಾದರೂ ಆಗ್ಲಿ, ಬೇಕಾದಾಗ್ಲಿ ಇವನ ಹತ್ರ ನ್ಯಾಯವಾಗಿರ್ಬೇಕು, ಗೊತ್ತಾಯ್ತಲ್ಲ. ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ತಂದುಂಟು ಮಾಡಬಾರ್ದು.
ಕೊಲೆಗಳನ್ನು ಮಾಡೋದು, ಸುಲಿಗೆಯನ್ನು ಮಾಡೋದು, ಬಹಳಷ್ಟು ಇನ್ನೊಂದು ಮನಸ್ಸನ್ನು ನೋಯಿಸೋದು, 10 ಲಕ್ಷ ಕೊಡು ಅಂತ ಹೇಳಿ ಇಸ್ಕೊಂಡ್ಬಿಟ್ಟು ಏನೋ ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಮನೆ ಹತ್ರ ಹೋದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡೋದು. ಋಣಾತ್ಮಂದ ರೂಪೇಣ ಪುಷ್ಪದ ಸುತಾಲಯ ಅನ್ನಂಗೆ ಋಣ ಒಳ್ಳೆ ಕುರುಣ, ಕೆಟ್ಟದ ಕುರುಣ. ಹೀಗಾಗಿ ಮಾನವನಿಂದ ಬಂದಿರ್ತಕ್ಕಂಥದ್ದು ಸೂತಕವಲ್ಲ, ಋಣ, ಹಣದ ಋಣ, ಭೋಗಭಾಗ್ಯದ ಋಣ, ಜನ್ಮ ಜನ್ಮದಲ್ಲಿ ಕಾಣಿಸ್ತಕ್ಕಂಥ ಮಹಾನುಭಾವ ಈ ನಮ್ಮ ಶನಿದೇವರು. ಯಾಕೆಂದ್ರೆ ನವಗ್ರಹಗಳಿಗೆ ಅಧಿಪತಿ ಇವನ ಆಜ್ಞೆಯನ್ನು ತೆಗೆದುಕೊಂಡೇ ಇತರರಿಗೆ ಈ ಗ್ರಹಗಳು, ಇತರ ಗ್ರಹಗಳು ಕೊಡಬಾರದ ಚಿತ್ರಹಿಂಸೆಯನ್ನು ಕೊಡ್ತಕ್ಕಂಥ ಮಹನೀಯರು ಸ್ವಾಮಿ. ಎಲ್ಲ ಇವನ ಅನುಮತಿಯಿಂದ ನಡೆತಕ್ಕಂಥ ವಿಚಾರ ಎಂಬುದಾಗಿ ಎಲ್ಲ ವಿಚಾರವನ್ನು ಹೇಳ್ತಾ ಇದ್ದಾರೆ ಸ್ವಾಮಿ. ಬ್ರಹ್ಮನಿಂದ ಮರೀಚಿಯಿಂದ ಸೂರ್ಯನಿಗೆ ಯಾವ ವಿಶ್ವಕರ್ಮನ ಮಗಳಾಗಿರ್ತಕ್ಕಂಥ ಸಂಜ್ಞಾದೇವಿ ವಿವಾಹವಾದ ನಂತರ ಸೂರ್ಯಮಂಡಲದಲ್ಲಿ ಶಾಖಾವೃತಳಾಗಿ 3 ಜನ ಮಕ್ಕಳಾದ ಮೇಲೆ ಶಾಖಾವೃತಳಾಗಿ ಮಹಾನುಭಾವರು ತನ್ನ ಛಾಯೆ ಅಂದ್ರೆ ತನ್ನ ನೆರಳಿಗೆ ಒಂದು ಜೀವವನ್ನು ಕೊಡ್ತಕ್ಕಂಥ ಶಕ್ತಿ ಹೊಂದಿದ್ದಳು ಗಾಯತ್ರಿ ದೇವಿಯ ಆ ಆಶೀರ್ವಾದದಂತೆ. ಅದರ ಉಪಯೋಗವನ್ನೇ ಇಲ್ಲಿ ಪಡೆದು ನಾನು ಶಾಖವನ್ನು ಹಾರಿಸ್ಕೋಬೇಕು, ಓರ್ವ ಕಾರಣಕ್ಕೆ ಹೋಗಿ ಸಾಗರದಲ್ಲಿ ಮಿಂದಬೇಕು, ಗಿಡ ಮರ ಆ ಸಸಿಗಳಲ್ಲಿ ಇರ್ತಕ್ಕಂಥ ಹವವನ್ನು ತೆಗೆದುಕೊಂಡು ನಾನು ದೇಹವನ್ನು ತಣ್ಣಗೆ ಮಾಡ್ಕೋಬೇಕು ಅಂತ ಹೇಳಿ